ಮೇಲೆ ನಾವು ನಮ್ಮ ವೈಜ್ಞಾನಿಕತೆಯನ್ನು ಕಾಫಿ ಮಾಡೋದಕ್ಕೂ ಮತ್ತದಕ್ಕೂ ನಾವು ಬಳಸ್ತಾ ಇದ್ದೀವಿ. ನಮ್ಮ ಬ್ರೈನನ್ನು ಡೆವಲಪ್ ಮಾಡಿಕೊಂಡು ಅವ್ರು ಇನ್ನೂ ಶಿಕ್ಷಿತರಾಗಿ ಒಳ್ಳೆ ಜಾಣರಾಗಬೇಕಂತಲ್ಲ, ಕಾಫಿ ಹೆಂಗೆ ಮಾಡೋಕ್ಕೆ ಸಾಧ್ಯತೆ, ಮತ್ತೇನು ಮಾಡೋಕ್ಕೆ ಸಾಧ್ಯತೆ, ಹೆಂಗೆ ತುಡುಗು ಮಾಡ್ಲಿಕ್ಕೆ ಸಾಧ್ಯತೆ ಅಂತೇಳಿ. ಇದರಿಂದಾಗಿ ಏನಾಗಿಬಿಡ್ತಪ್ಪ ಅಂತಂದ್ರೆ ಸಹಜವಾಗಿ ನಮ್ಮ ಎಜುಕೇಷನ್ ಸ್ಟ್ಯಾಂಡರ್ಡು ಕೊಲ್ಯಾಪ್ಸ್ ಆಗ್ತದೆ. ಇಲ್ಲೇ ಜನಿವಾರ ಹಾಕೊಂಬರಲಿ ಬೇಡ, ಹಿಜಾಬ್ ಹಾಕೊಂಬರಲಿ, ಮತ್ತೆ ಹಾಕೊಂಬರಲಿ, ಅವು ಏನಾದರೂ ಕಾಫಿಗೆ ಆಸ್ಪತ್ರೆಗೆ ಕೊಡ್ತಿದ್ರೆ ತೆಗಿಸಲೇಬೇಕಾಗುತ್ತಲ್ಲ. ಇಲ್ಲ ಅಂದ್ರೆ ಅದು ಚೆಕ್ ಮಾಡೋರು ಯಾರು? ಪಾಪ ಟೀಚರ್ಗಳಿಗೆ ಅಲ್ಲಿ ಸೂಪರ್ವೈಸರಾಗಿ ಬಂದರೆ ಗೊತ್ತಾಗೋದಿಲ್ಲ. ಅದು ಡಿಟೆಕ್ಟಿವ್ ನಿಮ್ಮಲ್ಲಿ ಏನು ವಸ್ತುಗಳಿದ್ರೆ ತೊಗೊಂಡು ಬಂದಲ್ಲಿ ಮಾಡಿರಿ, ಡಿಟೆಕ್ಟ್ ಮಾಡಿರಿ. ಎಕ್ಸಾಮ್ ಹಾಲಿಗೆ ಎಂಟ್ರಿಯಲ್ಲಿ ಡಿಟೆಕ್ಷನ್ ಇಟ್ಬಿಟ್ರಪ್ಪ, ಅದ್ರ ಸಿಗ್ತದ್ರೆ ಹೊರಗೆ ಹಾಕಿರಿ. ಮತ್ತು ಎಕ್ಸಾಮಲ್ಲಿ ಒಳಗೆ ಸೂಪರಿಂಟ್ ಇರ್ತಾರೆ, ಸೂಪರ್ವೈಸರ್ ಇರ್ತಾರೆ ಪ್ರತಿಯೊಂದು ಎಕ್ಸಾಮ್ ಹಾಲಿಗೆ. ಆ ಸೂಪರ್ವೈಸರ್ ಮೂಲಕ ಗೊತ್ತಾಗಿ ಆಗ್ತದೆ ಯಾರು ಕಾಫಿ ಮಾಡ್ತಾ ಇದ್ದಾರೋ, ಏನು ಬರ್ತಾಯಿದೆ ಅಂತದ್ದು 25 ರೂಲ್ ನೋಡ್ಲಿಕ್ಕೆ ಆಗೋದಿಲ್ವಾ? ನಾನು ಯಾಕೆ ಮತ್ತೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತಂದ್ರೆ, ಅನಗತ್ಯ ಇದೆಲ್ಲ ವಿಷಯಗಳು. ಬಿ ಜೆ ಪಿಗರು ಹೇಳೋದು ಪ್ಲೀಸ್ ಮಾಡೋ ಸಲುವಾಗಿ ಇಲೆಕ್ಷನ್ ಮನಸ್ಸು ಇದಾಗಿತ್ತು, ಮುಸಲ್ಮಾನರು ವಯಸ್ಸು ಸಹ ಮಾಡ್ತಾಯಿದ್ರು, ಆರ್ ಅಶೋಕ್ ಅನ್ನೋದು. ಇವ್ರು ಇದ್ದಂಥವ್ರು ಇಲ್ಲ ನಿಮ್ಮಲ್ಲಿ ಇದಪ್ಪ ನೀವು ಮಾಡ್ತಾಯಿದ್ದು, ನಿಮ್ಮದು ಅಜ್ಞಾನ ಬೆಳೆಸ್ತಾ ಇತ್ತು ಇವರು ಅನ್ನೋದು. ಇದ್ರ ಅವಶ್ಯಕತೆ ಐತೆ. ಸಂಪ್ರದಾಯ ಅಂದ್ರೆ ಸ್ವಲ್ಪ ಏನೋ ಅನಿಸ್ಬೋದು, ಪರಂಪರೆ ಅವ್ರು ಪರಂಪರೆ ಹಾಕ್ಕೊಳ್ತಾರೆ, ಹಿಜಾಬ್ ಹಾಕ್ಕೊಂಡು ಬರಲಿ, ನಿಮಗೇನು ಬೇಕಾಗಿದೆ ಎಕ್ಸಾಮ್ದಲ್ಲೇ ಅವರು ಎಕ್ಸಾಮ್ಗೆ ಬಂದಂಥವ್ರು ಅದ ವ್ಯಕ್ತಿ ಹೌದು ಅಲ್ಲೋ ಅದು ಸೂಪರ್ವೈಸರ್ ಚೆಕ್ ಮಾಡ್ತಾರೆ. ಅಲ್ಲಿ ಹಿಂದೂ ಹೆಣ್ಮಕ್ಳು ಸೂಪರ್ವೈಸರ್ ಇರ್ತಾರೆ, ಚೆಕ್ ಮಾಡಿಸೋರು ಕಡೆಯಿಂದ ಹೌದಾ ಇಬ್ಬರು ಕರೆಕ್ಟ್ ಅದಾರ ಇವರು ಅಂತೇಳಿ. ಕಾಫಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯದ, ಇಷ್ಟೆಲ್ಲ ಡಿಟೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರತಿ ಸೂಪರ್ವೈಸರು ಪ್ರಾಮಾಣಿಕತೆ ಅಂತ ಕೆಲಸ ಮಾಡಿದ್ರಪ್ಪ ಅಂದ್ರೆ, ಪ್ರಾಮಾಣಿಕವಾಗಿ ಕಾಫಿ ಮಾಡೋದು ಹಿಡಿದು ಹೊರಗೆ ಹೋಗಿದ್ರಪ್ಪ ಅಂದ್ರೆ ಮುಗಿದೋಯ್ತಲ್ರಿ. ಅದಕ್ಕೆ ಇಷ್ಟೊಂದೆಲ್ಲ ರದ್ದು ಮಾಡೋದು ನೆನಪಿಗಾಗಿದೆ. ಇವತ್ತು ನೋಡ್ರಿ, ಮಧು ಬಂಗಾರಪ್ಪನಂತಾರ ಕೇಂದ್ರೀಯ ವಿದ್ಯಾಲಯ ಮಾದರಿ ನಾವು ಮಾಡ್ತಾಯಿದ್ದೀವಿ ಅಂತೇಳಿ ಏನು ಸಂಶಯ ಕೊಡ್ತಾ ಇದ್ದಾರೆ. ಜನಿವಾರ ಪ್ರಕರಣ ಮುಂದೆ ಹಿಂಗೆ ಆಗಬಾರ್ದು ಮಾಡಿದಂತ ದಿನೇಶ್ ಗುಂಡೂರಾವ್ ಅವ್ರು ಹೇಳ್ತಾರೆ. ಇವೆಲ್ಲ ಸರಿ, ಇವತ್ತಂತೂ ಒಳ್ಳೆಯ ನಿರ್ಧಾರ ತೊಗೊಂಡಿದ್ದೀರಿ. ಈ ಆದೇಶ ತಕ್ಷಣ ಜಾರಿಗೆ ಬರಲಿ. ಇದರಲ್ಲಿ ಮುಖ್ಯವಾಗಿ ಸಾಂಪ್ರದಾಯಿಕ ಹಾಗೂ ಆಚರಣೆ ಆಧರಿಸಿದ ಸಂಕೇತಗಳಾದ ಪೇಟ, ಟರ್ಬನ್ನ, ಜನಿವಾರ, ಪವಿತ್ರ ದಾರ, ರುದ್ರಾಕ್ಷಿ, ತಲೆವಸ್ತ್ರ, ಹಿಜಾಬ